ಸ್ನೇಹಿತರೆ ಎಲ್ರಿಗೂ ವಂದನೆಗಳು ಕಣ್ರಪ್ಪ. ಫಾರ್ಚುನರ್ ಕಾರ್ ಡ್ರೈವಿಂಗ್ ಜಾಬ್ ಇದೆ ಸ್ನೇಹಿತರೆ. ನೋಡಿ ಏನು ಎತ್ತ ಅಂತ ಹೇಳ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬ್ರಾಗಿದ್ರೆ ಅಥವಾ ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ಹಾಗೆ ಒಂದು ಲೈಕನ್ನು ಕೊಟ್ಬಿಡಿ. ನೀವು ಪ್ರಿಯಾಂಕಾ ಅಂತೇಳಿ ಕಾರ್ ಶೋರೂಮ್ ಇದೆ, ಸ್ವಂತ ಇರೋದು. ಎಷ್ಟು ವರ್ಷ ಅಂದರೆ ಇವರಿಗೆ 38 ವರ್ಷ ಆಗಿದೆ. ಮದುವೆ ಆಗಿದೆ, ಅವನದ್ದು ಏನು ನಡೆಯಲ್ಲ ಆದರೆ ಗಂಡಂದು ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಸುಖ ಬಂದ್ಬಿಟ್ಟು ಕೊಟ್ಟಾಗ ಮಾತ್ರ ಅವನು ಮಾಡಬೇಕು, ಇಲ್ಲಾಂದರೆ ಸುಮ್ಮನಿರ್ಬೇಕು ತೆಪ್ಪಿಗೆ. ಯಜಮಾನರ ಕೆಲಸ ಏನಪ್ಪ ಅಂತಂದರೆ ಏನೂ ಇಲ್ಲ, ಓದಿರೋದು SSLC ಅಷ್ಟೇ. ಹಾಗಾಗಿ ಕೆಲಸಕ್ಕೆ ಹೋಗ್ಬಿಡಿ ಅಂತ ತಂದೆ ಹೇಳಿದ್ದಾರೆ. ಕಾರ್ ಶೋರೂಮ್ ನೋಡಿಕೊಂಡು ಇರ್ತಾರೆ ಅವ್ರನ್ನೂ ಸಹ. ಕಾರು ಶೋರೂಮು ಹೊಸ ಕಾರುಗಳು ಎಲ್ಲ ಸಹ ಇವರ ಒಂದು ಕಾರ್ ಶೋರೂಮಲ್ಲಿ ಇದ್ದಾವೆ. ಇನ್ನು ಇವರ ಒಂದು ಕಾರ್ ಶೋರೂಮಲ್ಲಿ ಕಾರ್ ಡ್ರೈವಿಂಗ್ ಕೆಲಸ ಏನಪ್ಪ ಅಂದರೆ, ನೋಡಿ ಬೆಳಗ್ಗೆ ಎದ್ಬಿಟ್ಟು ತಿಂಡಿ ತಿಂದ ತಕ್ಷಣ ಬೆಳಗ್ಗೆ ಎದ್ದು ಕಾರ್ ಒರೆಸಿ ರೆಡಿಯಾಗಿ ಇರಬೇಕು, ಆಯಿತಾ. ಕುಂಟು ನೆಪ ಬಿಡಬೇಕು, ಅಂದರೆ ನಾನು ಸ್ವಲ್ಪ ಲೇಟ್ ಆಯಿತು ಅದು ಇದು ಅಂತೆಲ್ಲ ಬಿಡಬೇಕು. ಒಂದು ಮೇಡಮ್ ಅಂತಲೇ ಕರಿಬೇಕು, ಮತ್ತು ತೆವಲು ಎದ್ದಾಗ ಮಾಡಬೇಕು ಅಂತೇನಿಲ್ಲ. ಇಷ್ಟಾದರೆ ಪೂರ್ತಿಯಾಗಿ ಇಟ್ಟು ಮಾಡಿದ್ರೆ ಕೆಲಸ ಕಾರ್ಯಗಳಿಗೆ ಎಲ್ಲಿ ಏನೇ ಫಂಕ್ಷನ್ಸ್ಗಳಾದ್ರೂ ಕೂಡ ಅವರನ್ನೇ ಇಟ್ಕೋತೀನಿ. ಒಂದು ರೀತಿಯಲ್ಲಿ ದೇವರ ಥರ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಅಂದರೆ ಏನೇ ಒಂದು ಪ್ರೋಗ್ರಾಮ್ ಇರಲಿ ಅಥವಾ ಏನೇ ಒಂದು ಸಮಾರಂಭಗಳಿರಲಿ, ಆ ಒಂದು ಸಮಾರಂಭಗಳಿಗೆ ಕಾರ್ ಡ್ರೈವರ್ ಆಗಿ ಅವ್ರನ್ನೇ ಕರ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು. ಡ್ರೈವಿಂಗ್ ಲೈಸೆನ್ಸ್ ಇದ್ರೇ ಈ ಕೆಲಸಕ್ಕೆ ಓಕೆ ಆಗೋದು, ಸರಿನಾ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದರೆ ಅಪ್ಲೈ ಮಾಡೋಕ್ಕಾಗೋದೇ ಇಲ್ಲ. ಇನ್ನು ಯಾವತ್ತು ಕೆಲಸ ಇರೋದಿಲ್ಲಪ್ಪ ಅಂತಂದರೆ, ಅಂದರೆ ಯಾವತ್ತು ಫ್ರೀ ಸಿಗುತ್ತೆ ಅಂತಂದರೆ ಕಾರ್ ಡ್ರೈವರ್ಗಳಿಗೆ ಭಾನುವಾರ ಮಾತ್ರ ಕೆಲಸ ಇರೋಲ್ಲ. ಯಾಕೆಂದರೆ ಅವತ್ತು ಯಾರೂ ಸಹ ಕಾರ್ ಶೋರೂಮ್ಗೆ ಬರೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ದಿನಕ್ಕೆ 7 ಸಲ ಮನೆಯಿಂದ ಕಾರ್ ಶೋರೂಮ್ಗೆ ಓಡಾಡಬೇಕಾಗುತ್ತದೆ. ಏಕೆ ಅಂತಂದರೆ ಕೊಡೋದು ತಗೊಳ್ಳೋದು ಇರುತ್ತಲ್ಲ ವ್ಯವಹಾರ. ಆ ಒಂದು ಕಾರಣಕ್ಕೋಸ್ಕರ ವ್ಯವಹಾರದ ಮಧ್ಯೆ ಸುಖ ಕೊಡೋದು ಮರೆತು ಹೋದರೆ ರಾತ್ರಿ ಹೊತ್ತು ಏನು ಕೆಲಸ ಇರೋದಿಲ್ಲ. ಆಗಬೇಕಾದ್ರೆ ಸಿಗುತ್ತೆ, ಅದ್ರ ಬಗ್ಗೆ ಏನು ಚಿಂತೆ ಪಡೋವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಪಕ್ಕ ಸಿಗುತ್ತೆ, ಅದರಲ್ಲಿ ಏನು ಅನುಮಾನ ಬೇಡ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಆದರೆ ಕೆಲಸದಲ್ಲಿ ಶ್ರದ್ಧೆ ಇರಬೇಕಷ್ಟೇ. ಕಾರ್ ಓಡಿಸುವಲ್ಲಿ ಅನುಭವ ಇಲ್ಲದೇ ಇದ್ರೂ ಕೆಲಸ ಸಿಗುತ್ತೆ, ಏನು ಅನುಭವ ಬೇಕೇ ಬೇಕು ಅಂತೇನಿಲ್ಲ. ಆದರೆ ನಿಮ್ಮೆಲ್ಲಿಗೆ ನಿಧಾನ ಕೂಡಿಸ್ಬೇಕು. ಡ್ರೈವಿಂಗ್ ಲೈಸೆನ್ಸ್ ಇರುತ್ತಲ್ಲ ಸ್ನೇಹಿತರೆ, ಆ ಒಂದು ಕಾರಣಕ್ಕೋಸ್ಕರ ಇನ್ನು ಅನುಭವದ ಮಾತು ಬರದೇ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಸ್ನೇಹಿತರೆ. ನೋಡಿ, ಕಮೆಂಟ್ ಮುಖಾಂತರ ತಿಳಿಸಿ ತಮ್ಮ ಅಭಿಪ್ರಾಯ. ಬಾಯ್.